ಭಾರತದ ಪಶ್ಚಿಮ ಘಟ್ಟಗಳ ಕಾಡಲ್ಲಿ ಕಾಣುವಂತಹ ಹಲವಾರು ಪಕ್ಷಿ ಪ್ರಭೇದಗಳ ಪೈಕಿ ಅತಿ ವಿಶಿಷ್ಟವಾದ ಮತ್ತು ವಿಶೇಷವಾದಂತಹ ಜೀವನ ಶೈಲಿಯನ್ನು ಹೊಂದಿರತಕ್ಕಂತಹ ಪಕ್ಷಿ ಎಂದರೆ ಅದು ಹಾರ್ನ್ಬಿಲ್. ಹಾರ್ನ್ಬಿಲ್ನ ಕನ್ನಡದಲ್ಲಿ ಮಂಗಟ್ಟೆ ಹಕ್ಕಿ ಅಂತ ಕರೀತಾರೆ. ಇದರಲ್ಲಿ ಹಲವಾರು ಪ್ರಭೇದಗಳಿವೆ. ಉದಾಹರಣೆಗೆ ಇಂಡಿಯನ್ ಗ್ರೇ ಹಾರ್ನ್ಬಿಲ್, ಮಲಬಾರ್ ಗ್ರೇ ಹಾರ್ನ್ಬಿಲ್, ಪೈಡ್ ಹಾರ್ನ್ಬಿಲ್, ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಹೀಗೆ. ಇದರ ಪ್ರಭೇದಗಳಲ್ಲಿ ಒಂದಾದಂತಹ ಇಂಡಿಯನ್ ಗ್ರೇ ಹಾರ್ನ್ಬಿಲ್ನ ನಾವು ನಗರ ಪ್ರದೇಶಗಳಲ್ಲಿ ಕಾಣಬಹುದು. ಇನ್ನುಳಿದಂತೆ ಮಿಕ್ಕೆಲ್ಲ ಪ್ರಭೇದಗಳು ಪಶ್ಚಿಮ ಘಟ್ಟಗಳ ಕಾಡಲ್ಲಿ ಕಾಣಸಿಗುತ್ತೆ. ಬೇರೆಲ್ಲ ಪಕ್ಷಿಗಳಿಗಿಂತ ಹೇಗೆ ಇದು ತೀರಾ ವಿಭಿನ್ನವಾದ ಒಂದು ಜೀವನ ಶೈಲಿಯನ್ನು ಹೊಂದಿದೆ ಅಂತ ನೋಡೋದಾದರೆ, ಗಂಡು ಮತ್ತು ಹೆಣ್ಣು ಹಾರ್ನ್ಬಿಲ್ ಪಕ್ಷಿಗಳು ಒಂದಾದ ನಂತರ ಪರಸ್ಪರ ಜೋಡಿಯಾದ ನಂತರ ಅವು ಬೇರೆ ಆಗೋದು ಸಾವನಲ್ಲಿ ಮಾತ್ರ. ಹೌದು, ಬೇರೆಲ್ಲ ಪಕ್ಷಿಗಳಿಗಿಂತ ತೀರಾ ವಿಭಿನ್ನವಾಗಿರತಕ್ಕಂತಹ ಈ ಪಕ್ಷಿ ಜೀವನ ಪರ್ಯಂತ ಗಂಡು ಹೆಣ್ಣು ಜೋಡಿಯಾಗಿ ಬದುಕುತ್ತೆ. ಸತ್ರೂ ಒಟ್ಟಿಗೆ ಸಾಯುತ್ತೆ. ಗಂಡು ಮತ್ತು ಹೆಣ್ಣು ಹಾರ್ನ್ಬಿಲ್ಗಳು ಪರಸ್ಪರ ಮಿಲನ ಮಹೋತ್ಸವದಲ್ಲಿ ತೊಡಗುತ್ತೆ. ಹೆಣ್ಣಿನ ಹೊಟ್ಟೆಯಲ್ಲಿ ಮೊಟ್ಟೆ ಮೂಡಿದ ನಂತರ ಗಂಡು ಮತ್ತು ಹೆಣ್ಣು ಜೊತೆಯಾಗಿ ಗೂಡನ್ನು ಹುಡುಕಾಟ ನಡೆಸುತ್ತೆ. ಮರದ ದೊಡ್ಡ ಪೊಟರೆಯೊಳಗೆ ಹೆಣ್ಣು ಹೋಗಿ ಸೇರಿಕೊಳ್ಳುತ್ತೆ. ಗಂಡು ಹೊರಗಡೆಯಿಂದ ಹಸಿ ಮಣ್ಣನ್ನು ತಂದು ಹೆಣ್ಣು ಕೊಕ್ಕನ್ನು ಮಾತ್ರ ಆಚೆ ಚಾಚಿ ಆಹಾರವನ್ನು ಸ್ವೀಕರಿಸುವಷ್ಟು ಜಾಗ ಬಿಟ್ಟು ಮಿಕ್ಕೆಲ್ಲ ಜಾಗವನ್ನು ಹಸಿ ಮಣ್ಣಿನಿಂದ ತುಂಬಿ ಮುಚ್ಚಿಬಿಡುತ್ತೆ. ಸರಿಸುಮಾರು 3 ರಿಂದ 4 ತಿಂಗಳುಗಳ ಕಾಲ ಹೆಣ್ಣು ಗೂಡಿನೊಳಗೆ ಬಂಧಿಯಾಗುತ್ತೆ. ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿ ಮಾಡುವಂತಹ ಜವಾಬ್ದಾರಿಯನ್ನು ಹೆಣ್ಣು ತೆಗೆದುಕೊಂಡ್ರೆ, ಹೆಣ್ಣಿಗಾಗಿ ಮತ್ತು ತನ್ನ ಮರಿಗಳಿಗಾಗಿ ಒಳ್ಳೆ ಪೌಷ್ಟಿಕ ಆಹಾರಗಳನ್ನು ಹೊರಗಡೆಯಿಂದ ತಂದುಕೊಡುವಂತಹ ಜವಾಬ್ದಾರಿ ಗಂಡಿನದ್ದಾಗಿರುತ್ತೆ. 4 ತಿಂಗಳುಗಳ ಕಾಲ ಗಂಡು ಹೊರಗಡೆಯಿಂದ ಪೌಷ್ಟಿಕ ಆಹಾರಗಳನ್ನು, ಹಣ್ಣುಗಳನ್ನು, ಕೆಲವೊಂದು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಪಕ್ಷಿಗಳನ್ನು ಬೇಟೆಯಾಡಿ ಹೆಣ್ಣಿಗಾಗಿ ತಂದುಕೊಡುತ್ತೆ. ಹೆಣ್ಣು ಗೂಡಿನಿಂದ ಕೊಕ್ಕನ್ನು ಹೊರಚಾಚಿ ಗಂಡಿನಿಂದ ಆಹಾರ ಸ್ವೀಕರಿಸಿ ಮಕ್ಕಳನ್ನು ಬೆಳೆಸುತ್ತೆ. ಅಕಸ್ಮಾತ್ ದುರಾದೃಷ್ಟವಶಾತ್ ಗಂಡಿಗೇನಾದರೂ ತೊಂದರೆಯಾಗಿ ಹೊರಗಡೆ ಗಂಡು ಸಾವನ್ನು ಅಪ್ಪಿದ್ರೆ ಹೆಣ್ಣು ಮತ್ತು ಮರಿಗಳು ಗೂಡಿನೊಳಗೆ ಸಾವನ್ನಪ್ಪತ್ತೆ. ಗೂಡಿನ ಸುತ್ತ ಇರತಕ್ಕಂತಹ ಮಣ್ಣನ್ನು ಒಡೆದುಕೊಂಡು ಬರುವಂತಹ ದೈಹಿಕ ಶಕ್ತಿಯಾಗಲಿ ಮಾನಸಿಕ ಶಕ್ತಿಯಾಗಲಿ ಹೆಣ್ಣಿಗೆ ಇರೋದಿಲ್ಲ. ಗಂಡು ಹೊರಗಡೆ ಸತ್ತರೆ ಹೆಣ್ಣು ತನ್ನ ಮರಿಗಳ ಜೊತೆ ಗೂಡಿನಲ್ಲೇ ಸತ್ತು ಹೋಗುತ್ತೆ. ಇದರಿಂದಾಗಿ ಇದು ಬೇರೆಲ್ಲ ಪಕ್ಷಿಗಳಿಗಿಂತ ತೀರಾ ವಿಭಿನ್ನವಾದ ಒಂದು ಜೀವನ ಶೈಲಿಯನ್ನು ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.